ಖಾನಾಪುರ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಸಮರ್ಪಕ ಬಸ್ ಸೇವೆ ಒದಗಿಸುವಂತೆ ಆಗ್ರಹಿಸಿ ಮಂಗಳವಾರ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಖಾನಾಪುರ ತಾಲೂಕಿನಲ್ಲಿ ಸುಮಾರು 100 ಗ್ರಾಮಗಳು ಬರುತ್ತವೆ. ಇಲ್ಲಿ ಸಮರ್ಪಕವಾದ ಸಾರಿಗೆ ಬಸ್ ಸೌಕರ್ಯ ಇಲ್ಲ. ರಾಜ್ಯ ಸರ್ಕಾರ ಖಾನಾಪುರ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಸಾರಿಗೆ ಬಸ್ ಸೌಕರ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಉಪಯೋಗಿಸಿರೋ ಬಿಟ್ಟಿರುವಂತ ಬಸ್ಗಳನ್ನು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಕಳೆದ ವರ್ಷ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಒಂದು ಬಸ್ ಹೋಗ್ತಾ ಇರ್ಬೇಕಾದ್ರೆ ಬಸ್ ನಲ್ಲಿರುವಂತ ಮಹಿಳೆ ಬಸ್ಸಿನ ಪ್ಲೌಡ್ ಕಟ್ಟಾಗಿ ಕೆಳಗೆ ಬಿದ್ರು. ಆ ಒಂದು ಸಂದರ್ಭದಲ್ಲಿ ನಾವು ಹೋರಾಟವನ್ನು ಕೂಡ ಮಾಡಿದ್ವಿ. ಇಲ್ಲೇ ಅಧಿವೇಶನ ನಡೀತಾ ಇತ್ತು. ಆದ್ರೆ ಯಾವ ಸಚಿವರು ಕೂಡ ನಮ್ಮ ತಾಲೂಕಿನ ಕಡೆಗೆ ಗಮನ ಹರಿಸಲಿಲ್ಲ. ಸಂಬಂಧಪಟ್ಟ ಇಲಾಖೆಯ ಸಚಿವರು ಕೂಡ ಆ ಕಡೆಗೆ ಗಮನ ಹರಿಸಲಿಲ್ಲ. ಹಂಗಾಗಿ ನಮ್ಮ ತಾಲೂಕಿನಲ್ಲಿರುವಂತ ಎಲ್ಲ ಜನಜೀವನ ಮಟ್ಟ ಕುಸಿತಾ ಇದೆ. ಯಾಕಂದ್ರೆ ನಾವು ನಮ್ಮಲ್ಲಿರುವಂತ ಸಾರ್ವಜನಿಕರು ಕಚೇರಿ ಕೆಲಸಗಳಿಗೆ ಹೋಗ್ಬೇಕು ಅಥವಾ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಹೋಗ್ಬೇಕಂದ್ರೆ ಯಾರು ಕೂಡ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ರಸ್ತೆ ಹದಗೆಟ್ಟಿದೆ, ಇನ್ನೊಂದು ಬಸ್ ಸರಿಯಾಗಿಲ್ಲ. ಅದರ ಜೊತೆಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟನೂ ಕುಸಿತದೆ. ಯಾಕಂದ್ರೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಶಾಲೆಗೆ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಶಾಲೆಯಿಂದ ಮನೆಗೂ ಬರ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತ ನಮ್ಮ ತಾಲೂಕು, ಅಲ್ಲಿ ಭಯಂಕರವಾದಂತ ಕಾಡು ಪ್ರಾಣಿಗಳು ಇರುವಂತ ತಾಲೂಕು. ಅಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ, ಶಾಲೆಯಿಂದ ಮನೆಗೆ ಬರ್ಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಬಸ್ ಬರ್ಬೇಕು. ಈ ಬಸ್ ಬರ್ದೇ ಹೋದ್ರೆ ಮಕ್ಕಳು ಶಾಲೆಗೂ ಹೋಗ್ಲಿಕ್ಕೆ ಆಗಲ್ಲ, ಮನೆಗೂ ಬರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ನಡುವೆ ನಮ್ಮ ಮಕ್ಕಳು ಸಿಕ್ಕಾಕೊಂಡ್ರೆ ಭಯಂಕರವಾದ ಪ್ರಾಣಿಗಳಿರೋದ್ರಿಂದ ಹೆದರಿ ಶಾಲೆಗೂ ಕೂಡ ಹೋಗ್ಲಿಕ್ಕೆ ಆಗ್ತಿಲ್ಲ. ಹಂಗಾಗಿ ನಮ್ಮ ಮಕ್ಕಳ ಶೈಕ್ಷಣಿಕ ಮಟ್ಟ ಕುಸಿತಾ ಇದೆ. ಆದ್ದರಿಂದ ಸರ್ಕಾರ ಇವೆರಡೂ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ನಮಗೆ ರಸ್ತೆಗಳನ್ನ ಮಂಜೂರು ಮಾಡಬೇಕು. ಅದರ ಜೊತೆಗೆ ಒಳ್ಳೊಳ್ಳೆಯ ಬಸ್ಗಳನ್ನ, ಅತಿ ಕಡಿಮೆ ಅಂದ್ರೂ 100 ಹೊಸ ಬಸ್ಗಳನ್ನಾದ್ರೂ ನಮ್ಮ ತಾಲೂಕಿಗೆ ಕೊಡ್ಬೇಕು. ಅದ್ರ ಜೊತೆಗೆ ಬ್ರಿಟಿಷರ ಕಾಲದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬಿಡಿ ಅನ್ನುವಂತ ಒಂದು ಗ್ರಾಮ ತಾಲೂಕಾಗಿತ್ತು. ಯಾವಾಗ ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇರ್ಬೇಕಾದ್ರೆ ದಾಖಲೆಗಳನ್ನ ಸುಡಬೇಕು ಅಂತೇಳಿ ಬಿಡಿ ಮತ್ತು ಸಂಪಗಾಂವ್ 2 ಕಚೇರಿಗಳನ್ನ ಸುಡ್ತಾರ. ಅವಾಗ ಬಿಡಿಯಲ್ಲಿರುವಂತ ತಾಲೂಕು ಖಾನಾಪುರಕ್ಕೆ ಬಂತು, ಸಂಪಗಾಂವಿಯಲ್ಲಿರುವಂತ ತಾಲೂಕು ಕೇಂದ್ರ ಬೈಲಹೊಂಗಲಕ್ಕೆ ಹೋತು. ಹಂಗಾಗಿ ಅಂತ ಸಂದರ್ಭದಲ್ಲಿ ನಮ್ಮ ಬಿಡಿಯನ್ನ ತಾಲೂಕಿದ್ದನ್ನ ಕಡೆಗಣಿಸಿ ಖಾನಾಪುರ ತಾಲೂಕನ್ನ ಮಾಡಿದ್ದಾರೆ. ಆದ್ರೆ ಖಾನಾಪುರನೂ ಇರ್ಲಿ, ಅದರ ಜೊತೆಗೆ ಈಗ ನಮ್ಮ ಸುಮಾರು 60 ರಿಂದ 70 ಹಳ್ಳಿಗಳಿಗೆ ಕೇಂದ್ರ ಸ್ಥಾನವಾಗಿರುವಂತ ಬಿಡಿ ಈಗಾಗಲೇ ಹೋಬಳಿ ಇದೆ. ಅಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ಸಿಗುವಂತ ಕ್ಷೇತ್ರ ಅದು. ಹಂಗಾಗಿ ಆ ಬಿಡಿ ಗ್ರಾಮವನ್ನ ನೂತನ ತಾಲೂಕು ಅಂತ ಘೋಷಣೆ ಮಾಡ್ಬೇಕಂತೇಳಿ ಈ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇವೆ. ಕೃಷ್ಣ, KMM ನ್ಯೂಸ್, ಬೆಳಗಾವಿ.